ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಕಾಳುಳ್ಳಿ ಗೊಜ್ಜು ಮಾಡ್ತಾಯಿದ್ದೀನಿ. ಅಂದರೆ ಎಲ್ಲರೂ ಸ್ವಲ್ಪ ಬೇರೆ ಥರ ಮಾಡ್ತೀರ, ನಾನೇ ಸ್ವಲ್ಪ ಡಿಫ್ರೆಂಟಾಗಿ ಕಾಳು ಗೊಜ್ಜು ಮಾಡ್ತೀನಿ. ಸೊ ಹೇಗೆ ಮಾಡ್ತೀನಿ ಅಂತ ಕ್ವಿಕ್ಕಾಗಿ ತೋರಿಸ್ತೀನಿ. ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಸಡನ್ನಾಗಿ ನನಗೆ ಫ್ಲ್ಯಾಶ್ ಆಯಿತು, ವೀಡಿಯೋ ಮಾಡಬೇಕಿತ್ತಲ್ವ ಅಂತ. ಸೊ ಹಾಗಾಗಿ ತೋರಿಸ್ತೀನಿ ಬನ್ನಿ ಹೇಗೆ ಮಾಡ್ತೀನಿ ಅಂತ. ಹೇಳು ಹಲೋ ಎವ್ರಿವನ್, ಹೇಳು ಹಂಗೆ ಹೇಳು, ಹೇಳ್ತೀನಿ ಹಂಗೆ ಹೇಳಮ್ಮ, ಹಿಡ್ಕೊಳಕ್ಕಾಗಲ್ಲ ನೀನು, ಹೇಳು. ಆಗುತ್ತೆ ಕುದು ವೀಡಿಯೋ ಮಾಡಿ. ಸೊ ಇಷ್ಟೆಲ್ಲ ಐಟಮ್ಸ್ ಬೇಕಾಗುತ್ತೆ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕಾಳು ಒಂದು 6 hours ಕಾಳು ನೆನೆಸಿಟ್ಕೊಂಡಿದ್ದೀನಿ. ನೀವು ಇವಾಗ ನೈಟು ಚಪಾತಿಗೆ ಮಾಡ್ತಾರದು ನಾನು. ನೀವು ಬೆಳಗ್ಗೆನೇ ನೆನೆಸಿಟ್ಕೊಂಡ್ರೆ ಇಲ್ಲ ಮಧ್ಯಾಹ್ನ ನೆನೆಸಿಟ್ಕೊಂಡ್ರೆ ಸಾಕು. ಒಂದು 6 to 8 hours ನೆನೆಸ್ಕೊಂಡ್ರೆ ಸಾಕು. ಇಲ್ಲ ಬೆಳಗ್ಗೆ ಮಾಡ್ತೀನಿ ಅಂದರೆ ನೈಟ್ ನೆನೆಸಿಟ್ಕೊಳ್ಳಿ. ಮತ್ತು ಇದು ಗ್ರೀನ್ ಪೇಸ್ಟು, ಇದು ಫ್ರೈ ಮಾಡೋದಕ್ಕೆ ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟು 5 ಐಟಮ್ ಹಾಕಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಆಯಿಲ್ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಗ್ರೀನ್ ಪೇಸ್ಟ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಬಾಳೆಕಾಯಿ, 2 ಬಾಳೆಕಾಯಿ, ಒಂದು ಆಲೂಗಡ್ಡೆ ಸೊ ಸಣ್ಣಗೆ ಹಚ್ಕೊಂಡು ನೆನೆಸಿಟ್ಕೊಂಡಿದ್ದೀನಿ, ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇದು ಟೊಮ್ಯಾಟೊ ಪೇಸ್ಟು ನೋಡಿ, ಈ ಕಲರ್ ಬರುತ್ತೆ. ಇದಕ್ಕೆ ಕೊಬ್ಬರಿ, ಟೊಮ್ಯಾಟೊ, ಕಡಲೆಪಪ್ಪು ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಸೊ ಇಲ್ಲಿ ಒಂದು 8 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮೆಣಸಿನ್ಕಾಯಿ ಹಾಕ್ಕೊಂಡಿಲ್ಲ. ಸೊ ಇಲ್ಲೇ ನಿಮಗೆ ಖಾರ ಕೊಡೋದು. ಸೊ ಎಲ್ಲೂ ಏನು ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾಯಿಲ್ಲ ನಾನು. ಇಲ್ಲಿ ಸ್ವಲ್ಪ ಈರುಳ್ಳಿ, ಕರಿಬೇವು ಯೂಸ್ ಮಾಡ್ತೀನಿ, ಮತ್ತು ಗರಂ ಮಸಾಲ ಅಷ್ಟೇ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿ ಮೆಣಸಿನ್ಕಾಯಿ ಇದರಲ್ಲಿ. ನಾನು ಗುಡ್ಡಿ ಇರೋದ್ರಿಂದ ಖಾರ ಕಡಿಮೆ ಯೂಸ್ ಮಾಡ್ತಿದ್ದೀನಿ. ಸೊ ಗರಂ ಮಸಾಲ ಅದರಲ್ಲೂ ಖಾರ ಬರುತ್ತೆ. ಮತ್ತು ಇಷ್ಟೇ ಐಟಮ್ಸ್ ಬೇಕು. ಒಂದು ಪಲಾವ್ ಎಲೆ ಹಾಕ್ಕೊಳ್ಬೇಕು, ಮತ್ತು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ ಬೇಕು ಅಷ್ಟೇ. ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಕೋಕೋನಟ್ ಆಯಿಲ್ ಹಾಕ್ಕೋತಾ ಇದ್ದೀನಿ. ನೋಡಿಕೊಂಡು ನಿಮ್ಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಎಣ್ಣೆ, ಸಾಸಿವೆ, ಆನಿಯನ್ನು ಮತ್ತು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದನ್ನು. ಗ್ರೀನ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಬೇಕು. ಇಷ್ಟಾದರೆ ಸಾಕು. ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಒಂದು 2 minutes. ಒಂದು 2 minutes ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಬಿಸಿ ಆದಮೇಲೆ ಆಲ್ರೆಡಿ ಫ್ರೈ ಮಾಡಿದ್ದೀವಿ. ಸೊ ಒಂದು 2 minutes ಮಾಡಿದ್ರೆ ಸಾಕು. ಸ್ವಲ್ಪ ಬಿಸಿ ಆದಮೇಲೆ ನೆಕ್ಸ್ಟು ಕಡಲೆಕಾಳೆಲ್ಲ ಹಾಕ್ಕೊಳ್ಳೋಣ. ಇವಾಗ ನೆನೆಸಿಟ್ಟಿರೋಂಥ ಕಾಳು, ಬಾಳೆಕಾಯಿ, ಆಲೂಗಡ್ಡೆ ಎಲ್ಲ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಒಂದು 2 minutes ಆಗಲಿ, ಬಿಸಿ ಆಗಲಿ. ಅದಾದಮೇಲೆ ಟೊಮೆಟೊ ಪೇಸ್ಟ್ ಹಾಕ್ಕೊಳ್ಳೋಣ. ಇವಾಗ ಟೊಮೆಟೊ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಸಾಲ್ಟ್ ಹಾಕ್ಕೊಳ್ಳೋಣ. ಪಿಂಕ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 minutes ಫ್ರೈ ಮಾಡೋಣ ಬನ್ನಿ. ಇವಾಗ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ? ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿದೆ. ಇವಾಗ ಗರಂ ಮಸಾಲ ಹಾಕ್ಕೊಳ್ಳೋಣ. ಗರಂ ಮಸಾಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಯಾಕಂದರೆ ಇದರಲ್ಲೂ ಸ್ವಲ್ಪ ಖಾರ ಬರುತ್ತೆ. ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಸೊ ನಾನು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಮ್ಮ ಮನೇಲಿ ಎಲ್ಲರ ಫೇವ್ರೆಟ್ಟು ನಾನು ಮಾಡೋದು ಕಾಳು ಗೊಜ್ಜು. ಅದಕ್ಕೆ ಅಮ್ಮ ಮಾಡು ಅಂತ ಹೇಳಿದ್ರು. ಸೊ ಹಾಗಾಗಿ ಮಾಡ್ತಾಯಿದ್ದೀನಿ.
ನೋಡಿ ಗೈಸ್ ರೆಡಿ ಆಗಿದೆ ಇದು. ಒಂದು ಕ್ಲೋಸ್ ಮಾಡಿ 3 ವಿಸಿಲ್ ಕೂಗಿಸ್ಬಿಟ್ರೆ ಆಗೋಯ್ತು. ಇದು ಆಮೇಲೆ ನೀವು ಚೆಕ್ ಮಾಡ್ಕೊಬೋದು. ಉಪ್ಪು ಕಡಿಮೆ ಇದ್ದರೆ ಉಪ್ಪು ಹಾಕ್ಕೊಳ್ಬೋದು, ಖಾರ ಕಡಿಮೆ ಇದ್ದರೆ ಗರಂ ಮಸಾಲ ಹಾಕ್ಕೊಳ್ಬೋದು. ಸೊ ಗಟ್ಟಿ ಆದರೆ ನೀರು ಹಾಕ್ಕೊಳ್ಬೋದು. ಸೊ ನಿಮಗೆ ಹೆಂಗೆ ಬೇಕೋ ಕನ್ಸಿಸ್ಟೆನ್ಸಿ ಆ ಥರ ಮಾಡ್ಕೊಳ್ಬೋದು. ಸೊ ನಾನು ಇಷ್ಟ ಹಾಕ್ಕೊಂಡಿದ್ದೀನಿ. ಆಮೇಲೆ ನೋಡೋಣ ಹೇಗಾಗುತ್ತೆ, ಗಟ್ಟಿ ಆಗುತ್ತಾ ಟೇಸ್ಟ್ ಮಾಡಿ ಎಲ್ಲ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ದರೆ ಹಾಕ್ಕೊಳ್ಳೋಣ ಮತ್ತೆ. ಸೊ ಇವಾಗ ಕ್ಲೋಸ್ ಮಾಡಿ 3 ವಿಸಿಲ್ ಕೂಗಿಸ್ಬೇಕು ಇವಾಗ. ನೋಡಿ ಗೈಸ್ ಸಖತ್ತಾಗಿದೆ. ಒಂದು ಸ್ವಲ್ಪ ಉಪ್ಪು ಮತ್ತು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಗ್ರೇವಿ ಅಂತೂ ಸೂಪರ್, ಚಪಾತಿ ಗ್ರೇವಿ ಸೂಪರ್. ನೋಡಿ ಗೈಸ್ ಎಷ್ಟೊಂದು ಮ್ಯಾಂಗೋ ತೊಗೊಂಬಂದರು ಅಣ್ಣ. ಅದರಲ್ಲಿ ಸ್ವಲ್ಪ ಎಲ್ಲ ಎಷ್ಟೊಂದು ಹೋಗ್ಬಿಟ್ಟಿದೆ, ನೋಡ್ಕೊಂಡಿಲ್ಲ. ಅದಕ್ಕೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಅಂತ ಪೂರಿಗೆ ಶೀಕರಣೆ ಮಾಡ್ತಾಯಿದ್ದೀವಿ. ತಪ್ಪಲೆ ಅಂತ ತಗೊಂಡು ಗೈಸ್ ನೋಡಿ ಗೈಸ್, ಇವತ್ತಿನ ಬ್ರೇಕ್ಫಾಸ್ಟ್ ನಾನು ಮಾಡಿರೋದು ಪೂರಿನೂ ಆಮ್ರಸ್. ಇವಾಗ ಪಕ್ಕದ ಮನೆ ಆಂಟಿಗೆ ಅವ್ರಿಗೂ ಸ್ವಲ್ಪ ಕೊಡಬೇಕು. ಗುಡ್ಡಿ ಫ್ರೆಂಡ್ ಅವರು. ಮಿಕ್ಸ್ ಆಗಿಬಿಡ್ತದೆ. ಹೆಂಗ ತಿಂತೀಯಮ್ಮ? ಪೂರಿ ಜೊತೆ ತಿಂತೀಯಾ? ನೋಡಿ ಗೈಸ್ ಪೂರಿ ಇಟ್ಟಿದ್ದೀವಿ. ಶೀಕರಣೆ ಆಮ್ರಸ್ ಹೆಂಗಿದಮ್ಮ? ಹೆಂಗಿದೆ? ಸೂಪರ್ ಆಗಿದೆಯಾ? ಪೂರಿ ಆಮ್ರಸ್. ಪ್ಲೇ ಆಗ್ತಿದೆ. She is recalling everything. Hi madam. Video guy madu. Stronger lande alalla ande ninu. Ha? हाँ डायपर भी निकालना है. हाँ रुकिए. ಗುಡ್ಡಿ ಅಳಲ್ಲಪ್ಪ, ಸ್ಟ್ರಾಂಗ್ ಆಗಿದ್ದಾಳೆ ಗುಡ್ಡಿ. ನೀನೇ ಪಾಪು. ಹಾಂ ಗುಡ್ಡಿದು 3rd ಇಯರ್ ವ್ಯಾಕ್ಸಿನೇಷನ್ ಪೆಂಡಿಂಗ್ ಇತ್ತು. ಡಾಕ್ಟರ್ ಮೇನಲ್ಲಿ ಅವಳಿಗೆ ಡೇಟ್ ಕೊಟ್ಟಿದ್ರು. ಅಂದರೆ ಏಪ್ರಿಲಲ್ಲಿ ಬರ್ಡೇ ಇತ್ತಲ್ಲ, ಸೊ ಆಫ್ಟರ್ ಬರ್ಡೇ ಕೊಡ್ತೀನಿ ಅಂತ ಮೇನಲ್ಲಿ ಕೊಟ್ಟಿದ್ರು. ಸೊ ನಮ್ಮದು ಮನೆ ಚೇಂಜ್ ಮಾಡಿ ಅದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇತ್ತಲ್ವ, ಅದಕ್ಕೆ ನಾವು ಮನೆ ಹುಡ್ಕೋದ್ರಲ್ಲಿ ಬ್ಯುಸಿ ಇದ್ವಿ, ಮತ್ತು ಮನೆ ಎಲ್ಲ ಸೆಟ್ ಮಾಡೋದ್ರಲ್ಲಿ ಬ್ಯುಸಿ ಇದ್ವಿ. ಅದಕ್ಕೋಸ್ಕರ ನಾವು ಜೂನಲ್ಲೂ ಬರೋಕ್ಕಾಗಿಲ್ಲ. ಸೊ ಇವಾಗ ಜುಲೈಯಲ್ಲಿ ಎಲ್ಲ ಸೆಟಲ್ಡ್ ಆಯಿತು. ಅದಕ್ಕೋಸ್ಕರ ಇವಾಗ ಬಂದಿದ್ದೀವಿ. ಸೊ ಏನಾಗಲ್ಲ, 2-3 ಮಂತ್ಸ್ ಒಳಗೆ ಯಾವಾಗಾದರೂ ಹಾಕಿಸ್ಬೋದು ಅಂತ ಹೇಳಿದ್ರು ಡಾಕ್ಟರು. ಅದಕ್ಕೋಸ್ಕರ ಬಂದ್ವಿ. ಸೊ ಯೂಶ್ವಲಿ ನಾವು ಬೇರೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಾಯಿದ್ವಿ. ಅವ್ರು ಅವೈಲೇಬಲ್ ಇರಲಿಲ್ಲ. ಅದಕ್ಕೋಸ್ಕರ ಇವ್ರನ್ನ ಏನೋ ಸ್ಟಿಕ್ಕರ್ ಹಾಕಿದ್ದಾರೆ, ತೋರ್ಸಮ್ಮ ಇಲ್ಲಿ. ಯಾರು ಹಾಕಿದ್ದು? ಡಾಕ್ಟರ್ ಹಾಕಿರೋದಾ? ಏನಿದೆ ಸ್ಟಿಕ್ಕರ್ ಮೇಲೆ? ಬ್ರಿಲಿಯಂಟ್ ಅಂತಿದೆ. ಅಮ್ಮಗೆ ತೋರಿಸ್ದೆ ಸ್ಟಿಕ್ಕರ್. ಗುಡ್ಡ ಡಾಕ್ಟರ್ ಹಾಕಿದ ಸ್ಟಿಕ್ಕರ್ ತೋರ್ಸೋಕ ಅಮ್ಮಗೆ. ತೋರ್ಸ ಅಮ್ಮಗೆ. ಓನು ಬಂಗಾರ ಅದು ನಂಗೆ ಸ್ಟಿಕ್ಕರ್ ಹಾಕಿದ್ರು ಪ್ರಸನ್ನ ಡಾಕ್ಟರ್. ಅಯ್ಯೋ ನಂಗೆ ಚಿನ್ನಿ. ಹೌದಾ? ಬಿಂದು ಡಾಕ್ಟರ್ ಇಲ್ಲ ಚೇಂಜ್.
ಎಲ್ಲಿ ಬ್ಯಾಂಡೇಜ್ ಹಾಕಿರೋದು? ಇಂಜೆಕ್ಷನ್ ಕೊಟ್ಟಿದ್ದೆಲ್ಲಿ? ತೋರಿಸು, ಬ್ಯಾಂಡೇಜೇ ಹಾಕಿಲ್ಲ. ಅಯ್ಯೋ, ಬ್ಯಾಂಡೇಜೇ ಹಾಕಿಲ್ಲ. ಹಾಕಿದೆ ಎಲ್ಲಿ? ಹಾಕಿದೆ ಬ್ಯಾಂಡೇಜೇ ಹಾಕಿಲ್ವಲ್ಲಮ್ಮ. ಇಲ್ಲಿ ಎಲ್ಲಿ? ಯಾವಾಗ ಬಿಂದು ಹಾಕಾರಲ್ಲ. ನೋಡಿ, ಬ್ಯಾಂಡೇಜೇ. ಹಾಸ್ಪಿಟಲಿಂದ ಬಂದು ಒಳ್ಳೆ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಮಾಡಿ ತಿಂದು ಮತ್ತೆ ಗುಡ್ಡಿನ ಮನೆಯಲ್ಲಿ ಬಿಟ್ಟು ಶಾಪಿಂಗ್ ಹೋದ್ವಿ. ನಾವು ಗುಡ್ಡಿಗೆ ಸ್ವಲ್ಪ ಬಟ್ಟೆ ಎಲ್ಲ ಬೇಕಾಗಿತ್ತು, ಅದಕ್ಕೋಸ್ಕರ ಶಾಪಿಂಗ್ ಹೋಗೋಣ ಅಂತ ಹೊರಟ್ವಿ. ಗೈಸ್ ನೋಡಿ ಎಷ್ಟು ಶಾಪ್ ಮಾಡಿದ್ದೀವಿ. ಒಳಗಿನ್ನ ಇದೆ, ಶೂಸ್ ಇದೆ, ನಂದು ಡ್ರೆಸ್ ಇದೆ. ನನಗೆ ಬಿತ್ತು ಹೋಗಿದ್ದೀರ ಅಲ್ಲೋಡಲ್ಲಿ ಗುಡ್ಡಿದು. ವಾವ್, ಯು ಸಿ ಬಿದು. ಅಲ್ಲಿ ನೋಡಿ ಬಟ್ಟೆ ನೋಡು ನಿಂದು ಫಸ್ಟ್. ಇನ್ನೊಂದು ಬತ್ತೆ. ಇದೇನಿದು? ಇನ್ನೊಂದು ಬತ್ತೆ. ಇದು ಇದೆಲ್ಲ ಕಟ್ಟಾಗ್ಬಿಟ್ಟಿದೆ. ಎಲ್ಲಿ? ಸೆಟ್ ಆಫ್ 2 ಅಷ್ಟೇನಾ? ಇಲ್ಲ. ವಾವ್, ಏನಿದು? ಸೈಡ್ ಬಾ ಗುಡ್ಡ. ಇರಮ್ಮ, ಇದು ಸೆಟ್ ಆಫ್ 5 ಇನ್ನರ್ ವೇರ್. ನೋಡಿ, ಇದೊಂದು ಕಲರು, ಇದೊಂದು ಕಲರು, ಇದೊಂದು ಕಲರು, ಇದೊಂದು ಕಲರು, ಇದೊಂದು ಕಲರ್. ಸೆಟ್ ಆಫ್ 5. ಮತ್ತು ಇದೊಂದು ಪ್ಯಾಂಟು, ಇದೊಂದು ಶಾರ್ಟ್ಸು, ಇದು ಸಾಕ್ಸು, ಫಾರ್ಮಲ್ ಸಾಕ್ಸು. ಅದು ಪಪ್ಪಿದು. ಪಪ್ಪಿದ. ಇದೊಂದು ವಾವ್, ಚೆನ್ನಾಗಿದೆ ಪಪ್ಪಿದು. ಇದೊಂದು ಡೈಪರ್ ಡೈಪರ್ ಪ್ಯಾಂಟ್. ಗುದ್ದಿದ? ಏನು? ಡೈಪರ್ ಪ್ಯಾಂಟ್ ಗುದ್ದಿದಮ್ಮ. ಶೂಸ್ ತೋರಿಸಿದ್ನಾ? ಇದೊಂದು ಶೂಸ್ ಆರೋದು. ಇಷ್ಟು ಐಟಮ್ ತರಕ್ಕೆ ಇಷ್ಟೊತ್ತ. ನೋಡಿ ಗೈಸ್, ಸ್ವೀಟ್ ಪೊಟ್ಯಾಟೊ ಅಲ್ಲಿ ಕಟ್ಲೆಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಇದು ಸ್ವಲ್ಪ ದಪ್ಪ ಬಂದಿದೆ, ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ. ಶೇಪ್ಸ್ ಎಲ್ಲ ಹಾಳಾಗಿದೆ. ಸೊ ಇದು ಚೆನ್ನಾಗಿದ್ದರೆ ರೆಸಿಪಿ ನೆಕ್ಸ್ಟ್ ಟೈಮ್ ನಿಮಗೆ ಶೇರ್ ಮಾಡ್ತೀನಿ. ನೋಡೋಣ ಹೇಗಾಗುತ್ತೆ ಅಂತ. ಇದೊಂದು ತೊಗೊಂಡ್ವಿ, ರಂಬೂತನ್ನು. ಇದೊಂದು ಹೊರಗಡೆ ಹೋಗಿದ್ವಲ್ಲ ತೊಗೊಂಡ್ವಿ. ಮತ್ತು ಪೊಟ್ಯಾಟೊ ಸ್ವಲ್ಪ, ಹೂವು ಪೂಜೆಗೆ ಸ್ವಲ್ಪ ತೊಗೊಂಡ್ವಿ. ಮ್ಯಾಂಗೋ ತೊಗೊಂಡ್ವಿ, ಎರಡು ಮಿಕ್ಸು. ಸ್ವಲ್ಪ ಗರಂ ಮಸಾಲ ಇರಲಿಲ್ಲ. ಇದು ಬೆಲ್ಲ. ಇಷ್ಟು ಐಟಮ್ ತೊಗೊಂಡ್ವಿ. ಇವತ್ತಿನ ಸ್ಪೆಷಲ್ ನೋಡಿ ಗೈಸ್, ಬೀಟ್ರೋಟ್ ರಸಮ್. ತೋರಿಸ್ತೀನಿ ಹೇಗಾಗಿದೆ ಅಂತ. ನೋಡಿ ಕಲರ್ ನೋಡಿ, ಬೀಟ್ರೋಟ್ ರಸಮ್ ಮಾಡಿದ್ದೀನಿ. ಮತ್ತು ಇಲ್ಲಿ ಬೀಟ್ರೋಟ್ ಪಲ್ಯ. ಮೆರವಣಿಗೆನಾ? ಅದಕ್ಕೆ ಬಸ್ ಇಲ್ಲ. ಅಷ್ಟೊಂದು ಬಸ್ಸು ವೇಟ್ ಮಾಡಿ ಹೋದ್ರೆ. ಇಲ್ಲೋ ಅವನ ಕೆಳಗಡೆ
ನಾನೇನು ಹೇಳಲಿಲ್ಲ. ಫೋನ್ ಇಟ್ಕೊಂಡಿರೋದು ನೋಡಿದ್ರೆ ಡೌಟ್ ಬಂದ್ಬಿಡ್ತು. ಓ ಹಿಂಗೆ ಹಿಡ್ಕೊಂಡಿದ್ದೀರಾ? ಇಲ್ಲ ಹಿಂಗೆ ಅಲ್ವಾ ಮಾಮೂಲಿ ಇಟ್ಕೊಂಡಿರೋದು. ತಲೆಗಿಲ್ಲ ಮಾಡ್ಕೊಂಡು ಬಾ ನೋಡ್ದೆ ಎಲ್ಲ ಫ್ಲಾಪ್ ಆಯ್ತು. ಹೇಳಲಿಲ್ವಾ ಹಿಂಗೆ ಡೌಟ್ ಬರುತ್ತೆ ಅಂತ. ಹಿಡ್ಕೊಂಡಿದ್ದೆ ತಾನೆ. ನೀನು ನನ್ನ ಆಡ್ಕೊಂಡಿದ್ರೆ ನಾನು ಎಷ್ಟು ಹೋಗ್ತಾ ಇದೀನಿ. ಫೋನ್ ನೋಡಿ ನೋಡಿ ಹಿಂಗೆ ಮಾಡ್ತಾವ್ರೆ. ನಂಗೆ ನಗು ಬಂದ್ಬಿಡ್ತು. ಇವ್ರು ಎಷ್ಟು ಚೆನ್ನಾಗಿ ವಿಡಿಯೋ ಗೊತ್ತಿತ್ತು. ನೋಡಿ ಗೈಸ್, ಯಾರೋ ಗೆಸ್ಟ್ ಬಂದಿದ್ದಾರೆ ನಮ್ಮ ಮನೆಗೆ. ಅಪರೂಪದ ಗೆಸ್ಟ್. ಆಲ್ ಆಫ್ ದ ಸಡನ್ ಬರೋದು, ಹೇಳಲ್ಲ ಏನಿಲ್ಲ. ಆಲ್ ಇನ್ ಸರ್ಪ್ರೈಸ್. ಅದೇನೋ ಮ್ಯೂಸಿಕ್ಕು ಅಲ್ಲ, ಝೂಮ್ ಮಾಡೋ ಮ್ಯೂಸಿಕ್ಕು. ಒಳಗಡೆ ಇಕ್ಬಿಡು.